ನಮಸ್ಕಾರ ರೀ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ರವಾ ತವಾ ಫಿಶ್ ಫ್ರೈ. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮೀನನ್ನು ತೊಗೊಂಡಿನಿ. ನೋಡ್ತಾ ಇರ್ಬೋದು. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಉಪ್ಪು ಹಚ್ಚಿ ಇದನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಪ್ಲೇಟ್ಗೆ 2 ಸ್ಪೂನಷ್ಟು ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಜೀರಿಗೆ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲೆಯನ್ನು ಹಾಕ್ಕೊಳ್ಳೋಣ. 1/2 ಟೀ ಸ್ಪೂನಷ್ಟು ಇದಕ್ಕೆ ಹಲ್ದಿ ಪೌಡ್ರನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ 1 ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಇದಕ್ಕೆ ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳೋಣ. ಅರ್ಧ ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡ್ಕೊಳ್ಳೋಣ. ಲಿಂಬೆಹಣ್ಣಿನ ರಸ ಹಿಂಡಿದ ನಂತರ ಈಗ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ರೀತಿ ಇದನ್ನು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಮಸಾಲೆಯು ರೆಡಿಯಾಗಿದೆ. ಈಗ ಒಂದೊಂದಾಗಿ ಮೀನನ್ನು ತೊಗೊಂಡ್ಬಿಟ್ಟು ಮಸಾಲೆಯನ್ನು ಹಚ್ಕೋಬೇಕು. ಎಲ್ಲ ಕಡೆ ಈ ರೀತಿ ಮಸಾಲೆಯನ್ನು ಹಚ್ಕೋಬೇಕು. ಅಂದಾಗಲೇ ಮೀನು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಹಚ್ತಾ ಇದ್ದೀನಲ್ಲ ಅದೇ ರೀತಿ ಹಚ್ಕೋಬೇಕು. ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಫಿಶ್ ಮಸಾಲ ಪೌಡ್ರನ್ನು ಹಾಕದೆ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಹಾಕಿ ಈ ರೀತಿ ಫಿಶ್ ಫ್ರೈಯನ್ನು ಮನೆಯಲ್ಲಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದಕ್ಕೆ ಮಸಾಲೆಯನ್ನು ಹಚ್ತಾ ಇದ್ದೀನಿ ಅದೇ ರೀತಿ ನೀವು ಸಹ ಹಚ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರನ್ನು ಹಾಕದೆ ಮನೆಯಲ್ಲಿ ಇದ್ದಂಥ ಅಚ್ಚ ಖಾರದ ಪುಡಿಯನ್ನು ಬಳಸಿಬಿಟ್ಟು ಈ ರೀತಿ ಇದಕ್ಕೆ ಮಸಾಲೆನೇ ರೆಡಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಎಲ್ಲದಕ್ಕೂ ಹಚ್ಕೊಂಡಾಗಿದೆ ಅಂತ. ಈಗ ಇದನ್ನು 1 ತಾಸಾದರೂ ಇದನ್ನು ಮ್ಯಾರಿನೇಟ್ ಮಾಡೋಕೆ ಬಿಟ್ಬಿಡೋಣ. ಈ ಫಿಶ್ ಫ್ರೈ ಮಾಡೋಕೆ ರವಾವನ್ನು ರೆಡಿ ಮಾಡ್ಕೊಳ್ಳೋಣ. ಸಣ್ಣ ರವಾವನ್ನು ನಾನಿಲ್ಲಿ ತೊಗೊಂಡಿನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವಾವು ಸಹ ಮಿಕ್ಸ್ ಮಾಡ್ಕೊಂಡಾಗಿದೆ. ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಂತಹ ಫಿಶು ಸಹ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ಮೊದಲೇ ಗ್ಯಾಸ್ ಮೇಲೆ ತವಾವನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ತವಾವು ಸಹ ಬಿಸಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಈ ರವಾ ಮಿಕ್ಸರ್ಗೆ ಮೊದಲೇ ಮಸಾಲೆ ಹಚ್ಚಿಟ್ಟಂತಹ ಫಿಶನ್ನು ತೊಗೊಂಡ್ಬಿಟ್ಟು ಇದಕ್ಕೆ ರವಾವನ್ನು ಹಚ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಕಡೆ ಈ ರವಾವನ್ನು ಹಚ್ಕೋಬೇಕು. ಎಲ್ಲ ಫಿಶ್ಗೆ ಇದೇ ರೀತಿ ರವಾವನ್ನು ಹಚ್ಕೋಬೇಕು. ಗ್ಯಾಸ್ ಮೇಲೆ ಎಣ್ಣೆಯೂ ಸಹ ಕಾದಿದೆ. ಒಂದೊಂದಾಗಿ ಈ ಫಿಶನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಫಿಶನ್ನು ಫ್ರೈ ಮಾಡೋಕೆ ಹಾಕಿದ ತಕ್ಷಣವೇ ತಿರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದು ಸೈಡ್ 3 ನಿಮಿಷ ಬೇಯಿಸ್ಕೊಂಡ್ಮೇಲೆ ತಿರು ಹಾಕ್ಕೊಂಡು ಮತ್ತೊಂದು ಸೈಡ್ 3 ನಿಮಿಷ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ಈ ರೀತಿ ಆಯಿಲ್ ಹಾಕೋದ್ರಿಂದ ಒಳಗೆ ಹಸಿ ಇದ್ದರೂ ಸಹ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ಇದನ್ನು ಮತ್ತೊಂದು ಸೈಡಲ್ಲಿ ತಿರು ಹಾಕ್ಕೊಳ್ಳೋಣ. ಕಾರ್ನ್ಫ್ಲವರ್ ಹಾಕುವುದರಿಂದ ಮಸಾಲೆ ಎಲ್ಲ ಆಯಿಲಲ್ಲಿ ಸ್ಪ್ರೆಡ್ ಆಗೋದಿಲ್ಲ, ಚೆನ್ನಾಗಿ ಬೆಂಡಿಂಗ್ ಆಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂಡಿಂಗ್ ಆಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಬಿಡೋಣ. ಉಳಿದಂತಹ ಮೀನುಗಳು ಸಹ ಇದೇ ರೀತಿ ತವ ಮೇಲೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಎಲ್ಲವೂ ಫ್ರೈ ಮಾಡ್ಕೊಂಡಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್.